ನೆಕ್ಸ್ಟ್ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯತಿರೈಸ್ಸು ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಚೇತನ ಜಗನ್ನಿಯಂತ್ರೇ ಶ್ರೇಷ್ಠ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಚಕ್ರಾದಿವಂದಿತ ಭಾಷ್ಯಾನುಭಾಷ್ಯೇ ಚಾಹಂ ವೇದಾರ್ಥಸತ್ಪತೇಃ ಕೃಷ್ಣಸ್ಯ ಕರೋಮಿ ಮಂದಬುದ್ಧೀನಾಂ ಬುಧಾನಾಂ ಚೋಪಕಾರಿಕಾಂ ತತ್ಪ್ರಸಾದ ಪುರಸ್ಸರಃ. ಒಂದೇದು ಮುಗಿದಿತ್ತಲ್ಲ, ಇನ್ನೂ ಇಲ್ಲ. ಚತುರ್ಥ ಪಾದ ಪ್ರಾರಂಭ. ನ ಚ ಪ್ರಾಣಾನಾಂ ಉತ್ಪತ್ತ್ಯಂಗೀಕ, ಅದಲ್ಲ ಇದು, ಇದು ಬೇರೆ ಬೇರೆ. ಹಾಂ, ಇಲ್ಲಿ ಬಂದಿದೆ. ದ್ವಿತೀಯ, ತೃತೀಯ, ಚತುರ್ಥ. ಮತ್ತೆ ಮುಗಿದೋಯ್ತಾನೆ, ಇದಿಲ್ಲ, ಚತುರ್ಥ ಆಗಬೇಕು. ಹೌದು. ಅವರತ್ವಾದಿ ಧರ್ಮನಿಯಂತೃತ್ವಂ ತತ್ ತಾದಾತ್ಮ್ಯವತ್ವಂಚೇತಿ ದ್ವಿವಿಧಂ ಹಿ ಅವರತ್ವಾದಿ ನಿರನಿಷ್ಠೋ ನಿರವದ್ಯ ಇತ್ಯಾದಿ ಶ್ರುತೇಃ ತತ್ತದ್ದೋಷ ತಾದಾತ್ಮ್ಯ ಇಲ್ಲಿದೆ. ಅಸ್ಪೃಷ್ಟಿ ನಿಯಮಾತ್ ವಿಷ್ಣೋ ನಾಮಾನಿ ಸರ್ವಾಣಿ ಯಮಾವಿಶಂತಿ ಇತಿ ಶ್ರುತಿಬಲಾಚ್ಚ ನಿಯಂತೃತ್ವಂ ಅವರತ್ವಾದಿಕಂ ಇತಿ ಆಪತತಿ. ಇಲ್ಲಿ ಪ್ರಶ್ನೆ ಏನು ಅಂತ ಕೇಳಿದರೆ, ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳ ಸಮನ್ವಯ ಮಾಡಬೇಕು. ಅನ್ಯತ್ರ ಪ್ರಸಿದ್ಧ ಶಬ್ದಗಳು ಅಂದರೆ ಏನು? ವಿಷ್ಣುನ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಮೊದಲೆಲ್ಲ ಏನು ಮಾಡಿಬಿಟ್ರು, ಇಂದ್ರ ವಿಷ್ಣುವನ್ನ ಹೇಳುತ್ತೆ, ರುದ್ರ ಇಂದ್ರ, ಅದೆಲ್ಲ ಹೇಳ್ತಾ ಬಂದರು. ಅವೆಲ್ಲ ಎರಡಕ್ಕೂ ಇದೆ. ಭಾರಿ ಗೊತ್ತಿದ್ದವ್ರಿಗಾದರೂ ಸಾಮಾನ್ಯ ಗೊತ್ತಿದ್ದಿರುತ್ತೆ. ಕೆಲವು ಅದು ಇಬ್ಬರಿಗಲ್ಲಿ ಯಾವ್ದು ಬೇಕಾದ್ರೂ ಆಗ್ಬೋದು. ಆದರೆ ಇಲ್ಲಿ ಬಂದಿದ್ದೇನೀಗ, ಇವೆಲ್ಲ ಸರ್ವಶಬ್ದ ಸಮನ್ವಯ ಮಾಡಕ್ಕೆ ಹೊರಟಿದ್ದೀರಿ. ಸರ್ವಶಬ್ದದಲ್ಲಿ ಎಂಥ ಶಬ್ದ ಸೇರಿದೆ ಈಗ? ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳು ಸೇರಿಕೊಂಡಿದೆ. ಅದು ವಿಷ್ಣುವನ್ನ ಹೇಳೋ ಚಾನ್ಸೇ ಇಲ್ಲ ಅಂಥ ಶಬ್ದಗಳು. ಅದು ಸಮನ್ವಯ ಮಾಡ್ತೀರಾ? ಮಾಡ್ತೀವಿ ಅಂತ ಹೇಳ್ತಾರೆ. ಮಾಡ್ತೀವಿ. ಮಾಡದೆ ಹೋದ್ರೆ ಎಲ್ಲಿ ಬಂತಾಗ ಸರ್ವಶಬ್ದ ಆಮೇಲೆ ಅದನ್ನು ಬಿಡಿ ಅಂತೀರಿ, ಇದನ್ನು ಬಿಡಿ ಅಂತೀರಿ. ಅದ್ರ ಕಡೆಗೆ ಏನಾಗುತ್ತೆ, ಏನಿಲ್ದಾಗ ಆಗಿಬಿಡುತ್ತೆ ಕಡೆ. ಅದಕ್ಕೆ ಫುಲ್ ಅದನ್ನು ಸಮನ್ವಯ ಮಾಡಲೇಬೇಕು. ಹೇಗೆ ಮಾಡ್ತೀರಿ ಅಂತ ಪ್ರಶ್ನೆ. ಅದು ಬಂದು ಅವರತ್ವ ಅಂದ್ರೇನು? ಅವರ ಅಂದರೆ ಕಡಿಮೆ. ಅಂದರೆ ಎರಡು ದೋಷಗಳು, ಅನ್ಯತ್ರ ಪ್ರಸಿದ್ಧ ಎರಡು. ವಿಷ್ಣುವಿಗೆ ಮಹಿಮೆ ಏನಿದೆಯೋ ಆ ಮಹಿಮೆಗಿಂತ ಕಡಿಮೆ ಹೇಳೋ ಶಬ್ದಗಳಿದೆ. ಗೊತ್ತಾಯ್ತಾ? ಮತ್ತು ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಏನಾಗುತ್ತೆ? ಸಿಟ್ಟು ಬರುತ್ತೆ ಇಲ್ಲ ಅವರಿಗೆ. ಪ್ರತಿ ದಿವಸ ಅಭ್ಯಾಸ ಆಗಿತ್ತು, ಅವ್ರು ನೋಡಿ ಇವ್ರನ್ನ ಹಾಗೆ ಕರೆದ್ಬಿಟ್ಟ. ತಪ್ಪಾಯ್ತು, ಕರಿಬಾರ್ದು ಹಾಗೆಲ್ಲ ಕೂಡ. ಮೇಲು ಕರೆದ್ರು ತಪ್ಪು, ಕೆಳಗೆ ಕರೆದ್ರು ತಪ್ಪು. ಅದೇ ರೀತಿಯೇ ಕೆಲವಂತೂ ಅಟೆಂಡರ್ ಅಂತ ಕರೆದ್ಬಿಟ್ಟು ಇನ್ನೂ ಫಲಿತ ಆಗೋಯ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೇ ಅವ್ರಿಗೆ ಅರ್ಧ ಸಿಟ್ಟು ಬರುತ್ತೆ. ಅಟೆಂಡರ್ ಸಾಹೇಬರು ಯಾವ ಬಂದರೆ ಅಂತ ಕೇಳಿದರೆ ಕತೆ ಮುಗಿತಾರಿಗೆ. ಆ ದೃಷ್ಟಿಯಿಂದ ಕೇಳಬಾರ್ದು. ಇಲ್ಲಿ ಏನಾಗಿದೆ, ಅವರ ಶಬ್ದ ಅಂದರೆ ಕಡಿಮೆ ಹೇಳ್ತಕ್ಕಂಥದ್ದು. ಆ ಶಬ್ದಗಳು ಎಷ್ಟೋ ಶಬ್ದಗಳಿವೆ. ಉದಾಹರಣೆ ಅಗ್ನಿ ಶಬ್ದನೇ ತಗೋಣ. ಅಗ್ನಿ ವೈ ದೇವಾನಾಂ ಅವರಹ ವಿಷ್ಣು ಪರಮಃ. ಆ ರೀತಿ ದೇವ್ರನ್ನ ಕೊಂಡಾಡಿಬಿಟ್ರೆ ನಿಜವಾಗ್ಲೂ ಕೂಡ ಏನಾಗುತ್ತದು, ದೇವ್ರನ್ನ ಕಡಿಮೆ ಮಾಡಿದಾಗತ್ತೆ. ಹೇಳಬಾರ್ದು ಕೋಟ್ಯಾಧೀಶ ಲಕ್ಷಾಧೀಶ ಅಂತ ಸಿಟ್ಟು ಬರುತ್ತೋ ಇಲ್ವೋ, ಆ ರೀತಿ. ಫಸ್ಟ್ ಕ್ಲಾಸ್ ಬಂದು ಸೆಕೆಂಡ್ ಕ್ಲಾಸ್ ಅಂತ ಕೇಳಿದರೆ ಬೇಜಾರಾಗುತ್ತೆ. ರ್ಯಾಂಕ್ ಬಂದವನ್ನ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಅಂತ ಕರೆದ್ರೆ ತಪ್ಪಾಗುತ್ತೆ. ಒಂದು ಮಾರ್ಕ್ ಹೆಚ್ಚು ಕಡಿಮೆ ಹಾಕಿದ್ರು ಕೂಡ ತಪ್ಪಾಗುತ್ತೆ. ಅದಕ್ಕೇನಾಗಬಾರ್ದು, ಹೆಚ್ಚು ಕಡಿಮೆ ಆಗಬಾರ್ದು. ಮತ್ತು ಆಯ್ತಲ್ಲ, ಈಗ ದುಃಖಿ ಅಂತ ಪದ ಇದೆ. ಎಷ್ಟು ಕೆಟ್ಟ ಪದ ಗೊತ್ತಾ? ದೇವರು ದುಃಖಿನ, ಹೌದು. ದುಃಖಿನೇ ನಮಃ, ನಮಸ್ಕಾರ ಮಾಡ್ಬೋದು ದೇವರಿಗೆ. ಸುಖಿನೇ ನಮಃ ಸರಿ, ದುಃಖಿನೇ ನಮಃ ಅಂತ ಹೇಳಿದರೆ ಹೇಳಬಾರ್ದ, ಹೇಳಿ ಅಂತ ಹೇಳ್ತಾರೆ. ಹೇಳಿ. ಆದರೆ ಅರ್ಥ ಎರಡು ಅರ್ಥ ಇದೆ ದುಃಖಿ ಶಬ್ದಕ್ಕೆ. ದುಃಖಾನುಭವಿ ಅಂತ ಒಂದು ಅರ್ಥ, ದುಃಖ ಸ್ವಾಮಿ ಅಂತ ಒಂದು ಅರ್ಥ. ಅದರಲ್ಲಿ ದೇವರಿಗೆ ಯಾವ ಅರ್ಥಲ್ಲಿ ಹೇಳಬೇಕು ಅದನ್ನು? ದುಃಖದ ಸ್ವಾಮಿ. ಗೊತ್ತಾಯ್ತಾ? ಇಂಡಿಯಾ ಸೋತಿತ್ತು ಅಂದುಬಿಡ್ತಾರೆ. ಈ ಪ್ರೈಮ್ ಮಿನಿಸ್ಟರ್ಗೆ ಸೋತು ಬಂದ್ರೆ ಅಲ್ಲಿ ಇವರು ರಾಷ್ಟ್ರಪತಿ ಹೋಗಿದ್ರಾ? ಇಲ್ಲ. ಹೋಗಿದ್ದ್ಯಾರೋ? ಇವರು ಕಡೆಯವರು ಅಷ್ಟೇ. ಅವರು ಸೋತಿಲ್ಲ, ಇವರು ಸೋತಿರೋದು. ಇವರು ಅವ್ರು ಕರೀತಾರೆ ಹಾಗೆ. ಅಂದರೆ ಸೋಲಿನ ಜವಾಬ್ದಾರಿ ಅವ್ರ ಮೇಲೆ ಬಂತೆ ಹೊರತು ಏನಲ್ಲ ಸೋಲು ಕಂಡವರಲ್ಲ. ಅದೇ ರೀತಿಯೇ ಎರಡು ಅಂಶ ಇದೆ. ಈಗ ಒಂದು ವಸ್ತು ಯಾರಲ್ಲಿದೆಯೋ ಅವನಿಗೂ ಹೆಸರು ಬರುತ್ತೆ, ಯಾರ ಅಧೀನದಲ್ಲಿದೆ ಅವರಿಗೂ ಹೆಸರು ಬರುತ್ತೆ, ಅದು ಅನುಭವಿಸೋನಿಗೂ ಬರುತ್ತೆ. ಗೊತ್ತಾಯ್ತಾ? ಉದಾಹರಣೆಗೆ ಯಾರೋ ಬ್ಯಾಂಕ್ನಿಂದ ಬರ್ತಿದ್ದ, ಬೇಕಾದ್ರೆ ದುಡ್ಡು ಇಟ್ಕೊಂಡ್ಬಿಟ್ಟಿದ್ದ. ದುಡ್ಡು ಬೇಕಾಗಿ ಕೊಡು ಅಂತ ಕೇಳಿದ. ನಂದಲ್ಲ ಅಂತ ಹೇಳಿದ ಅವನು. ಅವನ ದುಡ್ಡಿದೆ, ಅವನದಲ್ಲ ಅದು. ದೇವರಲ್ಲಿ ದುಃಖ ಇದೆ. ಎಂಥ ದುಃಖ ಇದೆ? ಅವನ ಕೈಯಲ್ಲಿದೆ ದುಃಖ, ಅವನ ಕೈಯಲ್ಲಿದೆ. ಅದು ದುಃಖದ ಸ್ವಾಮಿತ್ವ ಇದೆ ಹೊರತು ದುಃಖದ ಅನುಭವ ದೇವರಿಗಿಲ್ಲ. ಸರ್ವಶಬ್ದ ವಾಚ್ಯತ್ವ ಬಂತೋ ಇಲ್ಲ? ಈಗ
ಯಾಸ ವಿಷ ಶೂನ್ಯ ಏನು ಬೇಕಾದ್ರೂ ತಗೊಳ್ಳಿ, ಏನಾಗುತ್ತೆ ಅದಕ್ಕೆ ಒಳ್ಳೆ ಅರ್ಥನೇ ಬರುತ್ತೆ, ಸ್ವಾಮಿತ್ವ ಅರ್ಥ ಬಂದೇ ಬರುತ್ತೆ. ಹೇಳ್ತಾರೆ ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದವೃತ್ತೇರ್ಹಿ ಕಾರಣಂ. ಇದೆಲ್ಲ ಫಿಲಾಲಜಿಗೆ ಆಚಾರ್ಯ ಕೊಟ್ಟ ದೊಡ್ಡ ಕಾಣಿಕೆ, ಲಿಂಗ್ವಿಸ್ಟಿಕ್ಸ್ ಅಂತೀವಲ್ಲ ಅದಕ್ಕೆ ಕೊಟ್ಟ ದೊಡ್ಡ ಅರ್ಥ ಇದು. ಆ ರೀತಿ ಹೇಳಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಆ ಶಬ್ದ ಹೇಳುತ್ತೆ. ಅಲ್ಲ ನೀವು ಒಟ್ಟು ಏನೋ ಐಡಿಯಾ ಮಾಡಿ ಸೆಕೆಂಡ್ರಿ ಸೆನ್ಸ್ ತಂದುಬಿಟ್ಟು ಮೇನ್ ಅರ್ಥ ಹೇಳೇ ಇಲ್ಲ ಅಂತ ಕೇಳಿದರೆ ಅಲ್ಲ, ಮೇನ್ ಅರ್ಥನೇ ಪ್ರಧಾನ. ಸ್ವಾಮಿತ್ವ ಪ್ರಧಾನ, ಇದನ್ನು ಪ್ರಧಾನನ ತಂದ್ಕೊಡೋವನಿಗೆ ಅವ್ನು ಹೇಳ್ತಾನೀಗ ದುಡ್ಡು ನಂದಲ್ಲ ಅವ್ರದ್ದು ಅಂತಾನೆ. ಪರವಾಗಿಲ್ಲ ಕೂಡ ಅವ್ರದ್ದು ಇದ್ದರೂ ಬಂದು ನೀವು ಕೊಡೋಂತ ಹೇಳೋಕ್ಕಾಗತ್ತಾ? ಮತ್ತು ಕೆಳದಕ್ಕೆ ಹೋದ್ರೆ ಬಿಟ್ಬಿಡ್ತಾನೆ, ನಮ್ಮದಲ್ಲ ಅವ್ರದ್ದು ಅಷ್ಟೇ. ಅರ್ಥ ಆಯ್ತಾ? ಅವ್ರದ್ದು ನಮ್ಮದಲ್ಲ ಇದು. ಆದ್ದರಿಂದ ಅವ್ರ ಕೈಲಿರೋದು ಹೌದು, ಅವನದಲ್ಲ. ಆ ಅರ್ಥದಲ್ಲಿ ನಾವು ದುಃಖ ಅನುಭವಗಳು ನಾವಾದರೂ ಕೂಡ ದುಃಖ ಪರಿಹಾರ ಮಾಡೋಕ್ಕೆ ದೇವ್ರನ್ನ ಯಾತಕ್ಕೆ ಕೇಳ್ತೇವೆ ಅಂದರೆ ದುಃಖ ಸ್ವಾಮಿ ಆತ, ನಾವು ದುಃಖ ಸ್ವಾಮಿಗಳಲ್ಲ. ದುಃಖ ಸ್ವಾಮಿಯಾಗಿ ಏನಾಗ್ತಿತ್ತು? ದುಃಖ ಬರ್ತಿರಲಿಲ್ಲ. ಹೇಳಿದ ಕಥಮೇ ಬರುತ್ತೆ ನಿತ್ಯ ಸುಖಂ ನ ಭವೇತ್. ನಿತ್ಯ ಸುಖಂ ನ ಭವೇತ್ ಅಂದರೆ ದುಃಖ ವ್ಯಾಕಾಯ ಮಾಡ್ತೆ ಅಂತ ಅರ್ಥ. ಆ ಅರ್ಥದಲ್ಲಿ ಬಂದಿದೆ ಅದು. ದೇರ್ಫೋರ್ ದುಃಖಿ ಅನ್ನೋ ಶಬ್ದ ಯಾರಿಗೆ ಹೇಳಬೇಕು? ಮುಖ್ಯವಾಗಿ ದೇವರಿಗೆ ಅನ್ವಯ, ಸ್ವಾಮಿ ಅನ್ನೋ ಅರ್ಥದಲ್ಲಿ ಬರುತ್ತೆ, ಏನೂ ತಪ್ಪಲ್ಲ. ಯಾಕೆ ತತ್ತಾದಾತ್ಮ್ಯತ್ಯ ತಾದಾತ್ಮ್ಯ ಅಂತ ಎರಡು ಅರ್ಥ ಇದೆ. ನಿಯಂತೃತ್ವ ಒಂದರ್ಥ, ತಾದಾತ್ಮ್ಯ ಇನ್ನೊಂದು ಅರ್ಥ. ತಾದಾತ್ಮ್ಯ ಅಂದರೆ ಅನುಭವಿಸಿ ಹೇಳೋದು. ಅದೇನದು? ಅಭೇದ ಬರಬಾರ್ದು, ದೋಷ ಅದು. ಇದನ್ನು ಹೇಳಬೇಕು. ಈ ಅರ್ಥದಲ್ಲೂ ಕೂಡ ಉಳಿದ ಸಮನ್ವಯ ಮಾಡೋಂಗಿಲ್ಲ ಅವರು. ಸರ್ವಶಬ್ದ ಸಮನ್ವಯ ಯಾಕೆ ಮಾಡೋಕ್ಕೆ ಬರಲ್ಲ ಹೇಳಿ ನೋಡಂತ ಅವರಿಗೆ. ದುಃಖಾನುಭವಿ ಅಂತ ಇಲ್ಲೇ ಇಲ್ಲ ಅವರಿಗೆ, ಇಲ್ಲೇ ಇಲ್ಲ. ಇರೋದೇ ಒಬ್ಬ, ಇಬ್ಬರು ಎಲ್ಲಿಂದ ಬರ್ತದೆ? ಇಬ್ಬರು ಬರೋದೇ ಇಲ್ಲ. ಆದ್ರಿಂದಾಗೇನೆ ಶಬ್ದಗಳು ಏನಂತ ಕರಿಬೇಕಾಗ ವ್ಯಾವಹಾರಿಕ ಅಷ್ಟೇ, ಮಾಡೋಕ್ಕೆ ಬರೋದಿಲ್ಲ. ಆ್ಯಕ್ಚುಲಿ ಮಾಡಬೇಕು. ಇದೆಲ್ಲ ಆಚಾರ ಅರ್ಥ ಮಾಡಿಕೊಂಡ್ರೆ ಎಷ್ಟು ನಮ್ಮ ಭಕ್ತಿ ಬರುತ್ತೆ, ಎಷ್ಟು ಉಪಯೋಗ ಆಗುತ್ತೆ. ಅದು ಬಿಟ್ಟು ಎಲ್ಲ ಡೈವರ್ಟ್ ಆಗಿಬಿಡ್ತಾರೆ. ಅದನ್ನು ಮನಸ್ಸು ಇಂದ್ರಿಯ ಏನೇನೋ ಬಾಯಿ ಬಂದಾಗ ಹೇಳ್ತಿರ್ತಾರೆ, ಅದನ್ನೆಲ್ಲ ಕೂತ್ಕೊಂಡ್ಬಿಟ್ಟು ಕೇಳ್ತಾ ಬಾಯ್ಪಾಠ ಮಾಡ್ತಾ ಕೂತ್ಬಿಡ್ತಾರೆ. ಮಾಡಬಾರ್ದು. ಹಾಂ ಹಾಂ ಹೌದು, ಹಾಗೆ ಆಗಲಿ. ಅದು ದೋಷನ ಕೊಡೋನು, ದುಃಖಾನುಭವ ದೋಷನ ಕೊಡೋದು. ನಾವು ಬೇರೆ ದುಃಖದ ಜ್ಞಾನ ಇಲ್ಲ ಅಂತ ಹೇಳಲಿಲ್ಲ, ಅನುಭವ ಇಲ್ಲ ಅಂತ ಹೇಳ್ತಿರೋದು. ಡಾಕ್ಟ್ರು ಬರ್ತಾರೆ, ಅವ್ನು ಹೊಟ್ಟೆ ಹೊತ್ತು ಬರ್ತಾನೆ. ಡಾಕ್ಟ್ರು ಹೊಡೆದಪ್ಪ ನೀನು ಬಾತ ಕೊಡ್ತಾ ಔಷಧಿ ಕೊಡ್ತಾರೆ. ಡಾಕ್ಟ್ರು ದುಃಖ ಆಗಿಲ್ಲ, ದುಃಖ ಹೇಗಿರುತ್ತೆ ಅಂತ ಯಾಕೆ ಗೊತ್ತಿದೆ ಅವರಿಗೆ? ಈ ರೀತಿ ಆದಾಗ ನೋವಾಗುತ್ತೆ ಅಂತ ಗೊತ್ತಿದೆ ಅವ್ರು ಅನುಭವಿಸಿ ಹೇಳಬೇಕಾಗಿಲ್ಲ ಡಾಕ್ಟ್ರು. ಇಲ್ಲದ್ರೆ ಹೀಗೆ ಬರ್ಬೇಕಾಯ್ತು. ಡಾಕ್ಟ್ರ್ ನಿಮ್ಗೆ ಯಾವ ರೋಗ ಬಯಸಿತ್ತು ಕೆಳಗೆ ಬರಬಾರ್ದು. ಡಾಕ್ಟ್ರ್ ಆಗಿದ್ದು ಅನುಭವಿಸೇ ಡಾಕ್ಟ್ರ್ ಆಗಿಲ್ಲ. ಅವನು ಏನಾಗಿದ್ದಾರೆ? ತಿಳಿದು ಡಾಕ್ಟ್ರ್. ದೇವರು ಭವರೋಗ ವೈದ್ಯರಾದ್ದರಿಂದ ಅವನಿಗೆ ದುಃಖದ ಕಲ್ಪನೆ ಸ್ಪಷ್ಟ ಇದೆ. ಏನಿಲ್ಲ ಅದು ಅನುಭವ ಇರಬಾರ್ದು. ಅದು ಇದ್ರ ದೋಷ. ವಿಷ ಎಲ್ಲ ನೋಡಿದ್ರು, ಸಾರು ರುಚಿ ನೋಡೋದು ಎಲ್ಲ ವಿಷ ರುಚಿ ನೋಡ್ತೀನಿ ಅಂತ ನೋಡಿಬಿಟ್ರೆ ಅವ್ನು ಊರ್ಖ ಆಗಿಬಿಡ್ತಾನೆ. ಎಂದು ಸಾಧ್ಯ ಇಲ್ಲ. ಆ ರೀತಿ ನೋಡೋದಲ್ಲ ಅದು. ಆದ್ದರಿಂದ ಅವ್ರು ಹೇಳಕ್ಕೆ ಬರೋದಿಲ್ಲ. ಇಬ್ಬರು ಮಿನಿಮಮ್ ಇರಬೇಕು ಅದಕ್ಕೆ. ಇಬ್ಬರು ಅದ್ವೈತದಲ್ಲಿ ಅದು ಕುಡಿಸೋಕ್ಕೆ ಬರೋದಿಲ್ಲ. ದ್ವೈತ ಇದ್ದರೆ ಮಾತ್ರ ಒಬ್ಬನ ಅನುಭವಿಸೋನು, ಒಬ್ಬನ ಸ್ವಾಮಿ, ಇಬ್ಬರು ಇರಬೇಕು. ಅದಕ್ಕೆ ಅವರತ್ವಂಚಿ ಇವೆಲ್ಲ ತಿಳ್ಕೊಂಡ್ಮೇಲೆ ಫಾಲೋ ಮಾಡಬೇಕಾದ್ರೆ ದೇವರು ಯಾವುದೇ ಸಬ್ಜೆಕ್ಟ್ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದಾಗ. ದ್ವಿಧಮ್ಮಿ ಅವರತ್ವಾದಿ. ಅವರತ್ವ ಎರಡು ವಿಧ. ಈ ರೀತಿ ಅವರತ್ವ ಎರಡು ಇದೆ. ಇತಿ ಅಲ್ಲಿ ಸೇರಿಸ್ಕೋಬೇಕಾದ್ರೆ ಅವರತ್ವ ಎರಡು ರೀತಿ ಇದೆ. ನಿರನಿಷ್ಠೋ ನಿರವದ್ಯ. ಅನುವ್ಯಾಖ್ಯಾನದಲ್ಲಿ ದುಃಖಿಗೆ ಎಕ್ಸಾಂಪಲ್ ಕೊಟ್ಟರು, ಇಲ್ಲ ಅವರತ್ವ ಎಕ್ಸಾಂಪಲ್ ಕೊಡ್ತಾರೆ. ನಿರನಿಷ್ಠೋ ನಿರವದ್ಯ. ದೇವರಿಗೆ ಏನಿಲ್ಲ, ಅನಿಷ್ಟ ಇಲ್ಲ. ಅವನಿಗೆ ಅವಧ್ಯ ಅಂದರೆ ದೋಷ. ಅವನ ದೋಷ ಇಲ್ಲ ಅಂದಮೇಲೆ ಕತೆ ಮುಗಿತಲ್ಲ. ಇತ್ಯಾದಿ ಶ್ರುತೇ ತತ್ತದ್ದೋಷ ತಾದಾತ್ಮ್ಯ ಅಸ್ಪೃಷ್ಟಿ ನಿಯಮ. ದೋಷ ಏನಿಲ್ಲ ಪರಮಾತ್ಮನಿಗೆ, ಮುಟ್ಟೋ ಚಾನ್ಸೇ ಇಲ್ಲ. ಹೇಳಿಲ್ಲ. ಇಲ್ಲೊಂದು ಕೋಲಿದೆ, ಅಲ್ಲೊಂದು ಕೋಲಿದೆ. ಯಾವುದು ಅದನ್ನು ಮುಟ್ಟಿಬಿಟ್ಟ ಇವನೊಂದು ಡೌಟ್ ಬರುತ್ತಾ? ಒಂದ್ರ ಪಕ್ಕದಲ್ಲಿ ಇದ್ದರೆ ಡೌಟ್ ಬರುತ್ತೆ. ಅಕಸ್ಮಾತ್ ಮೈಲಿಗೆ ಇಲ್ಲಿ ಚಾನ್ಸೇ ಇಲ್ಲ, ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವ ಇಲ್ಲಿಂದ ಬಂತೀಗ ಅದನ್ನು ಹೇಳಬೇಕಾಗಿ ಅಸ್ಪೃಷ್ಟಿ ನಿಯಮ. ಅದನ್ನು ಹೇಳೋದಕ್ಕೆ ಅಸ್ಪೃಷ್ಟ ದೋಷಗಂಧಾಯ ಅಂತ ವ್ಯಾಸರಾಜರು ಬರೆದರು. ನಾಮಾನಿ ಸರ್ವಾಣಿ ಯಮಾಭಿಸಿ. ಸುಮ್ಮನೆ ಒಂದು ಕೆಲಸ ಮಾಡಿ, ಸುಮ್ಮನೆ ಸಮನ್ವಯ ಮಾಡಿ ಬಿಟ್ಟರೆ ಇಲ್ಲ. ನಾಮಾನಿ ಸರ್ವಾಣಿ ಅಂತ ಹೇಳಿಬಿಟ್ಟಿದ್ದಾರೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ತತ್ವ ಅದು ಸೇರಿಸ್ಕೋಬೇಕಿದ್ದಾರೆ. ಅದು ಕರೆಕ್ಟಾಗಿ ವಿಷ್ಣು ಸಹ ಇಲ್ಲಿ ಏನು ಬೆಳಿಬೇಕು ಇದೆಲ್ಲ ಇಲ್ಲಿ ಬಂದಾಗ ಆಯ್ತಾ. ಕೆಲವು ಶಬ್ದಗಳು ಕಡಿಮೆ, ದೇವ್ರನ್ನ ಕಡಿಮೆ ಹೇಳಿದಾಗುತ್ತೆ ಕೆಲವೆಲ್ಲ ಕೂಡ. ಗೊತ್ತಾ? ದೇವ್ರನ್ನ ವ್ಯಗ್ರಹ ಅಂತ ಕರೆದುಬಿಟ್ಟು ಗೊತ್ತಾಯ್ತಾ? ವ್ಯಗ್ರಹ ಗೊತ್ತಾ ನಿಮಗೆ? ವಿಷ್ಣು ಸಹಸ್ರ ಬರುತ್ತಾ? ವ್ಯಗ್ರಹ ಅಂದರೆ ಏನು? ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅರ್ಥ. ಡಿಸ್ಟರ್ಬ್ ಆಗಿದ್ದಾರೆ, ಸ್ವಲ್ಪ ವ್ಯಗ್ರ ಬುದ್ಧಿ, ಸ್ವಲ್ಪ ಡಿಸ್ಟರ್ಬ್ ಬೇಡಿ, ಆಗನ್ನು ಮತ್ತೆ ಮಾತಾಡಿಸ್ಬೇಡಿ ಅಂತಾರೆ. ದೇವರು ವ್ಯಗ್ರ ಅಂತ ಕರೆದ್ರೆ ನೋಡೋರಿಗೆ ಅನಿಸುತ್ತೆ ಪಾಪ, ಸೃಷ್ಟಿ ಮಾಡಿ ಕೆಟ್ಟೋಗಿದೆ. ಹಾಗಲ್ಲ. ವ್ಯಗ್ರ ಅಂದರೆ ಅರ್ಥನೇ ಬೇರೆ, ಈ ಅರ್ಥ ಅಲ್ಲ.
ವಿ ಅಂದರೆ ಗರುಡ, ಅಗ್ರ ಅಂದರೆ ಮುಂದಿರೋನು, ಗರುಡನ ಮುಂದೆ ಇಟ್ಕೊಡೋನು ಅಂತ ಅರ್ಥ. ಒಳಗಿನ ಅರ್ಥ ಬೇರೆಯೇ ಇದೆ. ಇನ್ನು ವ್ಯಗ್ರತ್ವದ ಸ್ವಾಮಿ, ವ್ಯಗ್ರನಾಗಿಲ್ಲ, ವ್ಯಗ್ರತ್ವ ಸ್ವಾಮಿ ಆಗಿದ್ದಾನೆ. ಆದ್ದರಿಂದ ನಾವು ವ್ಯಗ್ರರಾಗಿದ್ದ ದೇವ್ರು ನೆನೆಸ್ಕೊಂಡ್ಬಿಟ್ರೆ ವ್ಯಗ್ರತ್ವ ಹೋಗಿಬಿಡುತ್ತೆ, ಸ್ವಾಮಿ ತಾನೇ ತೆಗೆದು ಹಾಕಿಬಿಡ್ತಾನೆ. ಗೊತ್ತಾಯ್ತಾ? ಓನರ್ ಕಾರಣ ಹಾಗೆ ತೊಗೊಂಡೋದ್ರೆ ಕಳ್ತನ ಆಗುತ್ತೆ, ಕೇಳಿ ತೊಗೊಂಡೋದ್ರೆ ಫೇವರ್ ಮಾಡಿದಾಗುತ್ತೆ ಅಷ್ಟೇ. ಇತಿ ಈಗ ನಮಗೆ ಅರ್ಥ ಆಗುತ್ತೆ. ಎಲ್ಲ ಪಾಪ ಹೋಗುತ್ತೆ ಪಾಪ ಹೋಗುತ್ತೆ ಅಂತ ಜೋರಾಗಿ ಹೇಳ್ತೀರಿ. ಪಾಪ ಹೇಗೆ ಹೋಗುತ್ತೆ? ಮಾಡಿರೋದು ನಾವು ಅಂದರೆ ಉತ್ತರ, ಅನುಭವಿಸ್ತಿರೋದು ನಾವು. ಸ್ವಾಮಿ ಅಲ್ಲಿದ್ದಾನೆ, ಆದ್ದರಿಂದ ಅವ್ನು ಕೇಳ್ಕೊಂಡ್ರೆ ಹೋಗುತ್ತೆ. ಇಲ್ಲ ಸ್ತೋತ್ರ ಹೇಳೋದಕ್ಕೂ ಪಾಪ ಹೋದ್ರೆ ಏನು ಸಂಬಂಧ? ಗೊತ್ತಾಯ್ತಾ? ಅರ್ಥ ಸಂಬಂಧ ಇಲ್ಲ. ಯಾರ್ದೋ ಸಾಲ ಯಾರ್ದೋ ಅನುಭವಿಸೋಕ್ಕಾಗತ್ತಾ? ಕೊಟ್ಟಿದ್ದರೆ ಅನುಭವಿಸೋದು, ಸಾಲ ತೊಗೊಂಡು ಅನುಭವಿಸ್ಲಿಕ್ಕಾಗತ್ತಾ? ಇನ್ನೊಬ್ರು ಸಾಲನ ತೀರಿಸ್ಬೋದು ಅಷ್ಟೇ ಹೊರತು ತಾನೇ ಅನುಭವಿಸೋದು, ಅದು ತೀರಿಸೋದು ಅನುಗ್ರಹ, ಅನುಭವಿಸೋದು ವೀಕ್ನೆಸ್. ಅದು ಮಾಡಬಾರ್ದಾಗೆಲ್ಲ. ಆ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಂಡು ಇದರಿಂದ ನಾಲೆಡ್ಜ್ ಎಷ್ಟು ಇಂಪ್ರೂವ್ ಆಗುತ್ತೆ ದೇವ್ರ ಬಗ್ಗೆ. ಶಬ್ದ ಸಮನ್ವಯ ಮಾಡೋದು ಒಂದು ಕಾನ್ಸೆಪ್ಟ್ ಇದೆ, ಒಂದು ಎಷ್ಟು ಇಂಪಾರ್ಟೆಂಟು. ದೇವ್ರ ಮಹಿಮೆ ಒಂದು ಹೊಸ ಮುಖ ಕಾಣಿಸುತ್ತಾರೆ. ಅದು ಕಾನ್ಸೆಪ್ಟ್. ವಾದ ಮಾಡೋದೆಲ್ಲ ಒಂದು ಬೇರೆ, ಕಾನ್ಸೆಪ್ಟ್ ತಿಳ್ಕೊಳ್ಳೋದು ಭಾರಿ ಮುಖ್ಯ. ದೇವರಿಗೆ ದುಃಖದ ಹೆಸರೇ ಇಲ್ಲ ಅನ್ನೋದು ವಿಷಯವನ್ನು ಹೇಳ್ತಾರೆ. ತಾರತಮ್ಯ ಇದೆ. ದೇವರು ಅದಕ್ಕೇನು ಏನು ಮಾಡಲಿಲ್ಲ, ಅಲ್ಲಿ ವಿಷ್ಣು ಶಬ್ದ ಸಮನ್ವಯ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ? ಎಲ್ಲರಿಗೂ ಗೊತ್ತಿರೋದು ವಿಷ್ಣು, ಬ್ರಹ್ಮಾಂಡ ವಿಷ್ಣು ಅಂತ ಎಲ್ಲರಿಗೂ ಗೊತ್ತಿರೋದು, ಸಮನ್ವಯ ಮಾಡಲಿಕ್ಕೆ ಹೋಗಲಿಲ್ಲ. ಅರ್ಥ ಆಯ್ತಾ? ಈಗ ಅದು ಬೇರೆ ಪದ ಇಟ್ಟರು. ಎಲ್ಲಿ ಡೌಟ್ ಬರುತ್ತೋ ಅಲ್ಲಿಟ್ರು. ವೈಶ್ವಾನರ ಪಟ್ಟಿದ್ದರ ಬಗ್ಗೆ ಕರೀತಾರೆ. ಹೌದು ಹೌದು, ವೈಶ್ವಾನರ ಆತ್ಮೇನೆ. ಈ ಅಗ್ನಿ ಅಲ್ಲ, ಈ ಅಗ್ನಿ ಅಲ್ಲ, ಅಲ್ಲವೇ ಅಲ್ಲ. ಆ ಅಗ್ನಿ ಹೌದು. ಈ ಅಗ್ನಿಯಿಂದ ಆದರೂ ಹೊಟ್ಟೆ ಸುಟ್ಟೋಗ್ಬಿಡುತ್ತೆ ಅಷ್ಟೇ. ಅಗ್ನಿ ಕಡಿಮೆ ಆಗಿತ್ತು ಅದ್ರ ಬಗ್ಗೆ ಹಾಕಿಬಿಟ್ರೆ ಮುಗಿತಾರೆ. ಅದು ಸಾಧ್ಯ ಇಲ್ಲ. ಅಗ್ನಿಯಲ್ಲಿ ವೈವಿಧ್ಯ ಇದೆ. ವಾಯುವಿನಲ್ಲಿ ಹೊಟ್ಟೆಯಲ್ಲಿ ಅಗ್ನಿ ಇದೆ, ಈ ಅಗ್ನಿಯಿಂದ ಬೇರೆ. ಇಲ್ಲಿ ಗಾಳಿ ಇದೆ, ಆ ಗಾಳಿಯಿಂದ ಬೇರೆ. ವಿಷ ಗಾಳಿ ಸೇವಿಸಿ ಸತ್ತು ಹೋಗ್ತಾರೆ ಅಂತ ಹೇಳೋದಿಲ್ಲ. ಎಲ್ಲ ಗಾಳಿನೂ ಪ್ರಾಣವಾಯು ಅಲ್ಲ. ಸೈನ್ಸ್ ಒಪ್ಕೊಂಡ್ಬಿಟ್ಟಿದೆ. ಆಕ್ಸಿಜನ್ ಬೇರೆ ಅಂತ ಹೇಳಿಲ್ಲ ಅವರು. ಎಲ್ಲ ಏರು ಆಕ್ಸಿಜನ್ ಅಲ್ಲ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಎಲ್ಲ ಶಬ್ದ ಸರಿಯಾಗಿ ಅರ್ಥ ಮಾಡ್ಕೊತಾರೆ. ವಿಷ್ಣು ನಾಮಾನಿ ಸರ್ವಾಣಿ ಯಮಾವಿಶಂತಿ ಇತಿ ಶ್ರುತಿಬಲಾಚ್ಚ ನಿಯಂತೃತ್ವಂ ಅವರತ್ವಾದಿಕಂ ಇತಿ ಆಪತತಿ. ನಿಯಂತೃತ್ವ ಬೇರೆ, ಅವರತ್ವ ಆಗಿರೋದು ಬೇರೆ. ದೇವರಲ್ಲಿ ಅದಿಲ್ಲ. ಶ್ರುತಿದ್ವಯಸ್ಯಾಪಿ ನಿರವಕಾಶತ್ವ ಏನಿದೆ ಈಗ, ನಿರನಿಷ್ಠ ನಿರವಧ್ಯ ಅಂತ ಹೇಳಿಬಿಟ್ಟಿದ್ದಾರೆ. ಆ ದೇವರು ದೋಷ ಇಲ್ಲ ಅಂತ ಹೇಳಿದ ಮೇಲೆ ಸ್ವಲ್ಪ ದೋಷ ಇದೆಯಾ? ಇಷ್ಟು ಹೇಳಿದ್ರು ಮತ್ತೆ ರಾಮಾಯಣ ಸೀತೆ ರಾಮನೇ ದುಃಖ ಪಟ್ಬಿಟ್ಟು ಹೇಳಿದ್ದೆ. ಇದು ಅಪ್ಲೈ ಮಾಡಿದಾಗಲೇ ಇಲ್ಲ. ಗೊತ್ತಾಯ್ತಾ? ಅದು ಆಟ. ಅದು ಯಾವಾಗಲೂ ಭಾಳ ದುಃಖ ಸಾಮಾನ್ಯವಾಗಿ ಒಳ್ಳೊಳ್ಳೆ ಬೆಸ್ಟ್ ಆ್ಯಕ್ಟರ್ ಪ್ರೈಸ್ ಬರೋದೆಲ್ಲ ಎಂಥ ಆ್ಯಕ್ಟ್ ಮಾಡಿದವ್ರಿಗೆ, ಸ್ವಲ್ಪ ಟ್ರಾಜಿಕ್ ಮಾಡಿದವ್ರಿಗೆ ಕೊಡೋದು. ಟ್ರಾಜಿಕ್ ಪಾರ್ಟಿ ಮಾಡಿದವ್ರಿಗೆ ಕೊಡ್ತಾರೆ. ಅವನು ನಿಜವಾಗ್ಲೂ ಟ್ರಾಜಿಡಿ ಆಗಿಬಿಟ್ರೆ ಪಾರ್ಟಿಸ್ ಒಳಗೆ ಅವರೇ ಇರೋದಿಲ್ಲ. ಅವನು ಅಷ್ಟೇ. ಆ್ಯಕ್ಷನ್ ಮಾಡೋದು ಕಷ್ಟ. ದುಃಖದ ಆ್ಯಕ್ಷನ್ ಮಾಡೋದು ಕಷ್ಟ ಯಾವಾಗಲೂ. ಸುಖದ ಆ್ಯಕ್ಷನ್ನು ಸ್ವಲ್ಪ ಅವಾಗ ಸ್ವಲ್ಪ ಏನಾದ್ರು ಕೊಟ್ಟಾರು ಮಾಡಿಸ್ಬೋದು, ಸುಖ ಆಗುತ್ತೆ, ಖುಷಿ ಪಡ್ತಾರೆ. ಅದು ದುಃಖ ಕೊಟ್ಟರೆ ಬಿಟ್ಟೇ ಹೋಗ್ಬಿಡ್ತಾರೆ. ಪಾಠ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಬೇರೆ ವಿಷಯ. ಇನ್ನು ಇದೆ ತುಂಬ, ನಾಳೆ ಕಂಟಿನ್ಯೂ ಮಾಡಿ. ಆಚಾರ್ಯ ಇಷ್ಟೆಲ್ಲ ಭಾಷೆಯಲ್ಲಿ ಮಾಡೋದಿಲ್ಲ. ಈ ಡಿಸ್ಕಷನ್ ಎಲ್ಲ ಮುಂದೆ ಹೋಗ್ಬಿಡ್ತಾರೆ. ಹಾಗೇನೆ ಡಿಸ್ಕಷನ್ ಮಾಡೋದಿಲ್ಲ, ಡಿಸ್ಕಷನ್ ಮಾಡ್ತಾರೆ. ಅದಕ್ಕೆ ವಿವರಣ, ನ್ಯಾಯ ವಿವರಣ ಇದೆ. ನ್ಯಾಯ ಅಲ್ಲಿ ಹೇಳ್ತಾರೆ, ವಿವರಣೆ ಇಲ್ಲಿ ಮಾಡ್ತಾರೆ. ಅನುವ್ಯಾಖ್ಯಾನ ಹಾಗೇನೆ. ಇದೆಲ್ಲ ನೋಡಿಕೊಂಡಾಗ ಒಂದೇ ಗ್ರಂಥ ಅಂತ ಬಿಡ್ಲಕ್ಕೆ ಹೋಗಬಾರ್ದು, ಮತ್ತೆ ಓದ್ತಾನೆ ಇರಬೇಕು ಅಂತ ಗೊತ್ತಾಗಿದೆ. ಷಷ್ಠಂ ಸಂಪುಟ